ನೋವಿನ ವಿಷ ಉಣಿಸುವ ನೀ ದೇವರಾದೆಯೇಕೆ? ಸಾವಿನ ಉರಿ ಮಡಿಲಲ್ಲಿ ಈ ಜೀವವಾನಿ ಮಲಗಿಸಿ ಚೆಲ್ಲಾಟವಾಡಬೇಕೇ? ಆತರ ಕರೆ ಕೇಳುತ್ತಾ ಹೊಸ ಬಾಳಿಗೆ ಬೆಳಕಾಗಲು ನೀ ಬರಲು ತಡವು ಏಕೆ? ಮುಗ್ಧರ ಮನದಾಳದಿ ನೀ ಪ್ರೀತಿ ಚಿಲ್ಮೆಯಾಗು, ನಂಬಿದ ನರರಾತ್ಮದಿ ನೀ ನಿತ್ಯವಾಸವಾಗು. ಜೀವವಾನಿ ಉಳಿಸುವ ಈ ಪ್ರೀತಿಗೆ ಸಿಹಿ ಉಣಿಸುವ, ಓಡದ ಮಳೆಯಾಗಿ ಬಾ, ಒಲವಿಗೆ ಹಸಿರಾಗಿ ಬಾ. ಓ ದೇವರೇ, ಓ ದೇವರೇ, ಓ ದೇವರೇ, ಓ ದೇವರೇ. ಶಾಂತಿ, ಅಮರೇ, 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 ಶಾಂತಮ್ಮನವರೇ. ಅಮರೇ, ಓ ಮಂದಾಕಿನಿ, ಹಾಡು ಹೇಳ್ತೀಯಾ? ನನಗೋಸ್ಕರ ಹಾಡು ಹಾಲಪ್ಪ.
ಕನಸುಗಳ ಸುಳಿಯಲ್ಲಿ ಕನಲಿರುವೆ ನೋವಿನಲ್ಲಿ ನನ್ನ ಹಾಡು ಕೇಳದೆ ನನ್ನಯ ಜೀವನಾಡಿ ನಿನ್ನ ಪ್ರೀತಿ ಹಾಲೆ ನನ್ನ ಮನಸ್ಸಿನಲ್ಲಿ ಆಸೆ ನಿನ್ನ ಮೇಲೆ ನನ್ನಯ ಜೀವನಾಡಿ ನಿನ್ನ ಪ್ರೀತಿ ಹಾಲೆ ನನ್ನ ಮನಸ್ಸಿನಲ್ಲಿ ಆಸೆ ನಿನ್ನ ಮೇಲೆ ಮಮತೆಯ ಶಾಂತತೆಯ ಮುಖದವಳೇ ಜೊಲ್ಲ ಸುರಿಸಿ ಹಾಲ ಲಕ್ಷ್ಮಿ, ಕರೆಗೆ ಹಾಡಿಗೆ ಅಮ್ಮೋರು ಹಾಲನ್ನು ನಮ್ಮನ್ನು ಬಿಟ್ಬಿಟ್ಟು ನೀಡಮ್ಮ ಸ್ವರ್ಗ ಸೇರ್ಕೊಂಡ್ಬಿಟ್ರು. ನನ್ನ ಜೀವದಾಳೆ ಈ ಮಾತು ನೀ ಕೇಳುವ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೋ, ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೋ. ಹಾಲಪ್ಪ ನಿಮ್ಮಿಂದ ದೂರ ಇರೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ತಂಗಿ ತೀರೋದ್ಲಲ್ಲ ಅನ್ನೋ ಒಂದೇ ಒಂದು ದುಃಖದಿಂದ ಅಷ್ಟೇ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹಾಲಪ್ಪನ ಹಾಡಂದ್ರೆ ನಮ್ಮ ತಂಗಿಗೆ ತುಂಬಾ ಇಷ್ಟ ಇತ್ತು. ಅವಳು ಆ ಹಾಡನ್ನ ಯಾವಾಗಲೂ ಹಾಡ್ತಾನೆ ಇದ್ಲು. ಆ ಹಾಡನ್ನ ಕೇಳಿದ ತಕ್ಷಣ ಹಾಲಪ್ಪ ಎಲ್ಲಿದ್ರೂ ಓಡ್ ಬಂದ್ಬಿಡ್ತಾ ಇದ್ದ. ಅದೇ ಹಾಡನ್ನ ನೀವು ಪ್ರಯತ್ನ ಪಟ್ರೆ ಹಾಲಪ್ಪನ ಹೊಲ್ಸ್ಕೋಬಹುದು ಅನ್ಸುತ್ತೆ. ಆ ಹಾಡು ಹೃದಯದ ಗದ್ದೆಯೊಳಗೆ ಪ್ರೀತಿ ನಾಟಿ ಮಾಡಿ ಎಲ್ಲಿಗೆ ಹೋದೆ ನೀನು ಮನಸ್ಸಲ್ಲೂಟಿ ಮಾಡಿ ಹೃದಯದ ಗದ್ದೆಯೊಳಗೆ ಪ್ರೀತಿ ನಾಟಿ ಮಾಡಿ ಎಲ್ಲಿಗೆ ಹೋದೆ ನೀನು ಮನಸ್ಸಲ್ಲೂಟಿ ಮಾಡಿ ಕನಸುಗಳ ಸುಳಿಯಲ್ಲಿ ಕನಲಿರುವೆ ಸುಖದಲ್ಲಿ ನನ್ನ ಹಾಡು ಕೇಳದೆ ನಿನಗೆ ಕಣ್ಣಿನ ಕಾಡಿಗೆಯ ಅಂಚಲ್ಲಿ ನೋಡಿ ಬಾ ನನ್ನಯ ಹಾಡು ಗುನುಗು ಹುದುಂಬಿ ನೀನಾಗಿ ಬಾ ಮಂದಾಕಿನಿ ಮಂದರದ ಮನಸೋಳಿ ಶ್ರೀಲಕ್ಷ್ಮಿಯ ರೂಪದಾಗಿ ನಿಂತೋಳಿ ಮನಸ್ಸೊಂದು ದೇಹವೆರಡು ತುಸು ಪ್ರೀತಿಯಿಂದ ನೋಡು ನೀ ಕೇಳು ಮನದ ಹಾಡು ನಲಿ ನಲಿದು ಕುಣಿದು ಆಡು ಒಲವಿಗೆ ನೀನೇ ಪ್ರೀತಿಯ ಸೂರೆ ನಿನ್ನಯ ಸಮರು ಇಲ್ಲಿ ಯಾರು ಗೋಮಾತೆ ಮುನಿಸುತ್ತೂರೆ ಒಲವ ತಾರೆ ನೀ ಹರಿಸು ಕ್ಷೀರಧಾರೆ ನೋಡು, ಇನ್ನು 10 ಜನ್ಮ ಎತ್ತಿದ್ರು ಈ ಹಾಡನ್ನ ಹಾಡೋ ಯೋಗ್ಯತೆ ನಿಂಗೆ ಬರಕಿಲ್ಲ. ಇದೇ ಕೊನೆ. ನೀನು ದಪ್ಪ ಹಾಡಿದ್ರೆ ನೆಟ್ಗಿರಕಿಲ್ಲ. ನೀನ್ ದೊಡ್ಡ ಮನಸ್ ಮಾಡಿ ನಿನ್ ಮಗಳನ್ನ ನನ್ ಮಗನ ಕೊಟ್ಟು ಮದುವೆ ಮಾಡಿದ್ದು. ನಿನ್ ಮಗಳು ನನ್ ಮನೆಗ್ ಬಂದ್ಮೇಲೆ ಮಹಾಲಕ್ಷ್ಮಿ ತರ. ಅದೇನ್ ದೊಡ್ಡ ವಿಷಯ ಬಿಡಪ್ಪ. ಅದಿಲ್ಲಿ ಅಂದ್ಮ್ಯಾಗೆ ಮದ್ವೆ ಆದ್ಮೇಲಾದ್ರೂ ನಿನ್ ಮಗ ಸುಧಾರಿಸಿದಾನ? ಓ ಇದೇನೆ ಹಿಂಗ್ ಕೇಳ್ತಾ ಇದ್ಯಾ? ಈಗ ತುಂಬಾ ಬದಲಾಯಿಸ್ಬಿಟ್ಟವನೆ. ಮೊದಲು ನಂಗೆ ಎಲ್ಲಾರ ಹತ್ರನು ರಕ್ತ ರಕ್ತ ಮಾತಾಡ್ತಾನೆ. ಓ ಅಂದಂಗೆ
ಇನ್ನು ಏನೇನೋ ವಿಷಯ ಮಾತಾಡ್ಬೇಕು ಬಾ ಮನೇಲಿ ಹೋಗಿ ಕುತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಈಗ ಬೇಡ, ವಿಷಯ ತಿಳ್ಕೊಬೇಕಾಗಿತ್ತು, ಬಂದೆ, ವಿಷಯ ತಿಳ್ಕೊಂಡಿದ್ದಾಯ್ತು. ಇನ್ಮೇಲೆ ಆಗಾಗ್ ಬರ್ತಾ ಇರ್ತೀನಲ್ಲ, ಬಿಡು. ನಾನಿನ್ ಬರ್ತೇನೆ. ನಾನು ಒಂದಷ್ಟು ಸಲ ಬಿಟ್ಬಿಟ್ಟು ಬರ್ತೀನಿ ಬಾ. ಆಯ್ತು, ಒಳ್ಳೆ. ನನ್ ಮನೆ ನಿನ್ ಮನೆ ಇದ್ದಂಗೆ ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು.